ಹಾಯ್ ಫ್ರೆಂಡ್ಸ್, ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಫ್ರೆಂಡ್ಸ್, ಚಿಕ್ಕವಳಿಂದ ನನಗೆ ತಂದೆ ತಾಯಿ ಅಂದ್ರೆ ಪಂಚ ಪ್ರಾಣ. ಅವ್ರು ಕಂಡ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಫ್ರೆಂಡ್ಸ್. ನನಗೆ ಗೊತ್ತಿಲ್ಲ, ಅಷ್ಟು ಇಷ್ಟ. ಅವರಿಬ್ರು ನನ್ನ ಎರಡು ಕಣ್ಣುಗಳಿದ್ದ ಹಾಗೆ. ಒಂದು ಕಣ್ಣನ್ನಂತೂ ನಾನು ಕಳ್ಕೊಂಡ್ಬಿಟ್ಟಿನಿ ಫ್ರೆಂಡ್ಸ್. ನನ್ನ ತಾಯಿಯವರು ಕಿಡ್ನಿ ಫೇಲ್ಯೂರ್ ಆಗಿ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರು. ಒಂದು ಕಣ್ಣನ್ನ ಕಳ್ಕೊಂಡು ನಾನು ತಬ್ಲಿ ಆಗ್ಬಿಟ್ಟಿದ್ದೀನಿ. ನಾನು ಅವ್ರನ್ನ ಉಳಿಸ್ಕೊಳಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ ಫ್ರೆಂಡ್ಸ್. ಈಗ ಇನ್ನೊಂದು ಕಣ್ಣು ನನ್ನ ತಂದೆಯವರು ದಿನ 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 ವೀಕ್ ಆಗ್ತಾ ಇದ್ದಾರೆ. ನನ್ಗಾಗ್ಲೇ ಭಯ ಶುರುವಾಗಿದೆ, ಅವ್ರನ್ನ ಕಳ್ಕೊಂಡು ನಾನು ಎಲ್ಲಿ ಅನಾಥೆ ಆಗ್ಬಿಡ್ತೀನಿ ಅಂತ. ಏನ್ ಮಾಡೋದು ಫ್ರೆಂಡ್ಸ್, ಇದೇ ಅಲ್ವಾ ಜೀವನ. ಆದ್ರೆ ಒಂದು ಆತ್ಮತೃಪ್ತಿ ನನ್ನಲ್ಲಿದೆ, ಇರೋವರೆಗೂ ನನ್ನ ಕೈಲಾದಷ್ಟು ಮಟ್ಟಿಗೆ ಅವ್ರನ್ನ ನೋಡ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ದಯವಿಟ್ಟು ನೀವು ಕೂಡ ನಿಮ್ ತಂದೆ ತಾಯಿನ ಇರೋವರೆಗೂ ಚೆನ್ನಾಗಿ ನೋಡ್ಕೊಂಡು ಕಳ್ಸ್ಕೊಡಿ. ಅವ್ರು ಹೋದ್ಮೇಲೆ ಮೊಸಳೆ ಕಣ್ಣೀರ್ ಹಾಕಿ ಅವ್ರಿಗೆ ಅದಿಷ್ಟ ಇದಿಷ್ಟ ಅಂತ ಮಾಡ್ಕೊಂಡು ತಿನ್ನೋದು ಯಾವ ನ್ಯಾಯ ಅಲ್ವಾ? ದಯವಿಟ್ಟು ನಿಮ್ಮ ತಂದೆ ತಾಯಿನ ಇರೋವರೆಗೂ ಚೆನ್ನಾಗಿ ನೋಡ್ಕೊಂಡು ಕಳ್ಸ್ಕೊಡಿ. ಓಕೆ ಫ್ರೆಂಡ್ಸ್, ನನಗೆ ಚಿಕ್ಕವಳಿಂದ ಒಂದು ಆಸೆ ಇತ್ತು. ಅವರಿಬ್ಬರನ್ನು ನಾನು ಸ್ವಂತ ಮನೇಲಿ ಇಡ್ಬೇಕು, ಹಾಗೆ ಕಾರಲ್ಲಿ ಓಡಾಡ್ಸ್ಬೇಕು ಅಂತ. ಎರಡು ಆಸೆನೂ ನೆರವೇರ್ಲೇ ಇಲ್ಲ. ನಮ್ ತಾಯಿಯವ್ರು ಹೊಟ್ಟೆ ಹೋಗ್ಬಿಟ್ರು. ಈಗ ನಮ್ ತಂದೆಯವ್ರ ಸ್ಥಿತಿ ಹೇಗಾಗಿದೆ ಅಂದ್ರೆ, ಬಸ್ಸಲ್ಲಿ ಓಡಾಡಕ್ ಆಗಲ್ಲ, ಕಾರಲ್ಲಿ ಓಡಾಡ್ಸಕ್ಕೆ ನನಗ್ ಶಕ್ತಿ ಇಲ್ಲ. ಏನ್ ಮಾಡೋದು? ಅದು ನನ್ನ ದುರಾದೃಷ್ಟ ಅಂತ ಅನ್ಕೊಳ್ತೀನಿ. ದೇವ್ರು ಯಾವಾಗ ಕಣ್ಬಿಡ್ತಾನೆ ಗೊತ್ತಿಲ್ಲ. ಮನೆ ಅಂತೂ ಕಟ್ಸೋದು ದೂರದ ಮಾತು ಈ ರೇಟಲ್ಲಿ ಅಲ್ವಾ? ಅಟ್ಲೀಸ್ಟ್ ಅವ್ರನ್ನ ಒಂದು ಕಾರಲ್ಲಾರು ಓಡಾಡ್ಸ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ದಯವಿಟ್ಟು ಫ್ರೆಂಡ್ಸ್, ನೀವು ಮನಸ್ಸು ಮಾಡ್ಬೇಕು. ನೀವು ನನ್ನ ಬೆಳೆಸಿದ್ರೇನೆ ನನ್ನ ತಂದೆಯವ್ರನ್ನ ನಾನು ಕಾರಲ್ಲಿ ಓಡಾಡ್ಸಕ್ಕಾಗುತ್ತೆ. ಬೆಳೆಸ್ತೀರಾ? ಬೆಳೆಸ್ತೀರಾ ಅಂತ ನಂಬಿಕೆನ ನಾನು ಇಟ್ಕೊಂಡಿದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ನನ್ನ ತಂದೆಯವರು ತುಂಬಾ ದಿನದಿಂದ ಒಂದೇ ಜಾಗಕ್ಕೆ ಕರ್ಕೊಂಡು ಹೋಗು ಅಂತ ನಾನು ಕೇಳ್ತಾ ಇದ್ರು. ಅವರಿಗೆ ಆಗಲ್ಲ, ವೀಕ್ ಆಗಿದಾರಲ್ಲ, ಆಗ್ತಾ ಇರ್ಲಿಲ್ಲ. ಇವತ್ತು ಹೇಗಾದ್ರೂ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೊರಟಿದೀನಿ. ಯಾವ ಜಾಗ ಅಂತ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಇನ್ಯಾಕ್ ತಡ, ನನ್ ಜೊತೆ ಬಂದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಫಾಲೋ ಮೀ. ನೋಡಿ ಫ್ರೆಂಡ್ಸ್, ಇವರು ನಮ್ಮ ತಾಯಿಯವರು. ನೋಡಕ್ಕೆ ತುಂಬಾ ಅಂದ್ರೆ ತುಂಬಾ ಸುಂದರವಾಗಿದ್ರು. ಅವ್ರ ಮನಸ್ಸು ಕೂಡ ಅಷ್ಟೇ, ಅಷ್ಟು ಒಳ್ಳೆ ಮನಸ್ಸು. ತುಂಬಾ ಮರುಗ್ತಾ ಇದ್ರು ಬೇರೆಯವ್ರಿಗೆ, ಅಷ್ಟು ಒಂದು ಒಳ್ಳೆತನ ಇತ್ತು. ಅದಕ್ಕೆ ದೇವ್ರು ಬೇಗ ಅವ್ರನ್ನ ಕರ್ಕೊಂಡ್ರು ಅಂತ ಕಾಣತ್ತೆ. ನಾನ್ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತೀನಿ ನಮ್ಮ ತಾಯಿಯವ್ರನ್ನ. ಇವತ್ತು ಅಷ್ಟೇ, ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಮ್ಮ ತಾಯಿಯವ್ರ ಮುಂದೆ ಬಂದು ಅವ್ರ ಆಶೀರ್ವಾದ ತಗೊಂಡು ಆಮೇಲೆ ದೇವ್ರ ಮುಂದೆ ನಿಂತ್ಕೊಳ್ತೀನಿ. ನಂಗಂತೂ ಅಷ್ಟು ಎಷ್ಟು ನೆನಪಾಗ್ತಾರೆ ಅಂದ್ರೆ, ಅವ್ರ ನೆನಪು ದಿನ ತುಂಬಾ ಕಾಡತ್ತೆ ಫ್ರೆಂಡ್ಸ್. ನನ್ನನ್ನು ಬಿಟ್ಟು ತುಂಬಾ ಬೇಗ ಹೋಗ್ಬಿಟ್ರು ಅವರು. ಈಗ ನನ್ನ ತಂದೆಯವ್ರನ್ನ ತೋರಿಸ್ತೀನಿ. ಓಕೆ, ಐ ಲವ್ ಯು ಮಾ, ಐ ಮಿಸ್ ಯು ಮಿಸ್ ಯು ಮಿಸ್ ಯು ಸೋ ಮಚ್. ನೋಡಿ ಫ್ರೆಂಡ್ಸ್, ಇವರೇ ನಮ್ಮ ತಂದೆ. ಅಪ್ಪ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದ್ದೀರಾ? ನನ್ನ ಜೊತೆ ಖುಷಿಯಾಗಿದ್ದೀರಾ? ತುಂಬಾ ಖುಷಿಯಾಗಿದ್ದೀನಿ. ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಾ? ಬಂಗಾರದಂಥ ಮಗಳು, ಎಲ್ರಿಗೂ ಇಂಥ ಮಗಳೇ ಇರಬೇಕು. ಆದ್ರೆ ಈಗಿನ ಕಾಲದಲ್ಲಿ ಗಂಡು ಮಕ್ಕಳನ್ನೇ ಹೇಳ್ತಾರೆ. ಆದರೆ ಗಂಡು ಮಕ್ಕಳು ಮಾತ್ರ ಅಪ್ಪ ಅಮ್ಮ ಕೇರ್ ಮಾಡಲ್ಲ. ಅವರಾಯ್ತು, ಅವ್ರ ಹೆಂಡತಿ ಮಕ್ಕಳಾಯ್ತು, ಕಾಲ ಕಳ್ಕೊಂಡಿರ್ತಾರೆ. ಅಪ್ಪ ಇದಾನ, ಬದುಕಿದಾನ, ಸತ್ತಿದಾನ, ಅದನ್ನು ಒಂದು ತಲೆಗೆ ಹೋಗಲ್ಲ ಅವರಿಗೆ. ಅಥವಾ ಕೊನೆ ಪಕ್ಷ ಒಂಚೂರು ಕೇಳೋಣ, ಇದೆಯಾ, ಇದು ಸತ್ತಿದೆಯಾ, ಏನೂ ಇಲ್ಲ. ಇದೇ ರೀತಿ ನಡೀತಾರೆ. ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಮಕ್ಕಳು ಹಾಗೆ ಅಂತ ಕಾಣುತ್ತೆ. ಆದರೆ ನನ್ನ ಅನುಭವ ಹೇಳ್ತಾ ಇದ್ದೀನಿ. ನನ್ನ ಮಕ್ಕಳು ಮಾತ್ರ, ಅದರಲ್ಲೂ ನನ್ನ ಮಗಳಿದೆಯಲ್ಲ, ಬಂಗಾರ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ತಂದೆ ತಾಯಿ ಇನ್ಮೇಲೆ ಹೀಗೆ ಅಲ್ವಾ ಅನ್ಸೋದು? ನಮ್ಮ ಕರ್ತವ್ಯ ಅಲ್ವಾ? ತಂದೆ ತಾಯಿಗಳು ಜನ್ಮ ಕೊಟ್ಟು ನಮ್ಮನ್ನ ದೊಡ್ಡದು ಮಾಡಿ ಇಷ್ಟ ಎತ್ತರ ಮಾಡಿಬಿಟ್ಟಿರ್ತಾರೆ. ಅವ್ರನ್ನ ನಾವು ನೋಡ್ಕೊಳ್ದೆ ಇನ್ಯಾರು ನೋಡ್ಕೊಳ್ತಾಳೆ ಹೇಳಿ ಅಲ್ವಾ? ಸೊ ಈಗ ಹೊರಡೋ ಟೈಮು. ಓಕೆ, ಹೊರಡೋಣ. ಓಕೆ, ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಜಸ್ಟ್ ಫಾಲೋ ಮೀ. ನಮ್ಮ ಮನೆಯಿಂದ ಬಸ್ ಸ್ಟಾಪು ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಆಟೋನೇ ಸಿಗಲ್ಲ ಫ್ರೆಂಡ್ಸ್. ಅಂತದ್ರಲ್ಲಿ ಒಂದು ಆಟೋ ಸಿಕ್ತು. ಆಟೋ ಹಿಡ್ಕೊಂಡು 15 ನಿಮಿಷ ಬಸ್ಸಿಗೆ ಕಾದು ಕೊನೆಗೂ ಬಸ್ ಸಿಕ್ತು. ಬಸ್ಸಿಂದ ಹೊರಟು ನಾವು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಗೊತ್ತಾಗ್ತಾ ಇದೆಯಾ? ಎಸ್, ವಿದ್ಯಾರಣ್ಯಪುರದಲ್ಲಿರುವ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಇದು ನಮ್ಮ ಮನೆಯಿಂದ ತುಂಬಾ ದೂರದಲ್ಲಿದೆ.
ನೋಡಿ ಸಿಕ್ಕಾಬಡೆ ರಶ್ ಇತ್ತು. ನೋಡಿ ಫ್ರೆಂಡ್ಸ್, ಈ ವಿಗ್ರಹ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ನಾವೇನ್ ಅನ್ಕೊಂಡಿದೀವಿ, ನಮ್ಮ ಮನಸ್ಸಿನ ಏನು ನಮ್ಮ ಬೇಡಿಕೆಗಳನ್ನ ಒಂದು ಚೀಟಿನಲ್ಲಿ ಬರೆದ್ಬಿಟ್ಟು ಅದು ಕೈ ಕಟ್ಟಿದ್ರೆ ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಇಲ್ಲಿ ಚಿನ್ನದ ಮತ್ತೆ ಬೆಳ್ಳಿ ಹಲ್ಲಿ ಇದೆ. ಇದ್ರ ದರ್ಶನ ಕೂಡ ನಾವು ಮಾಡ್ಬೋದು. ರೈಟ್ ಸೈಡ್ ಅಲ್ಲೇ ಇದೆ. ಓಕೆ, ದೇವಸ್ಥಾನ ಎಂಟರ್ ಆದ ತಕ್ಷಣ ರೈಟ್ ಸೈಡ್ ಅಲ್ಲೇ ಇದೆ ನೋಡಿ. ಅಂತೂ ಇಂತೂ ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವು, ದರ್ಶನ ಆಯ್ತು, ಹಾಗೆ ಪ್ರಸಾದ ತಿನ್ಕೊಂಡು ಅಲ್ಲಿಂದ ಹೊರಟು. ಸೊ ಫಸ್ಟ್ ಟೈಮ್ ಬಂದಾಗ ನಾನು ಊಟ ಮಾಡಿದ್ದೆ, ಈ ಸಲ ಬರೀ ಪ್ರಸಾದ ಸಿಕ್ತು. ಹೇಗಾಯ್ತಪ್ಪ ದರ್ಶನ? ಚೆನ್ನಾಯ್ತಾ? ತುಂಬಾ ಚೆನ್ನಾಗಾಯ್ತು. ಖುಷಿ ಆಯ್ತಾ? ಖುಷಿ ಆಯ್ತಾ? ಹೌದಾ? ಓಕೆ ಓಕೆ, ಸರಿ, ಹೋಗೋಣ ಮನೆಗೆ, ಹೊರಡೋಣ. ಓಕೆ ಓಕೆ. ತುಂಬಾನೇ ರಶ್ ಇತ್ತು ಫ್ರೆಂಡ್ಸ್, ಆದ್ರೂ ದರ್ಶನ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಯ್ತು. ನಮ್ಮ ತಂದೆಯವರು ಎಸ್ಪೆಷಲಿ ಸಿಕ್ಕಾಬಟ್ಟೆ ಖುಷಿ ಆದ್ರು. ನನ್ಗೆ ಅದೇ ಖುಷಿ, ಅವ್ರ ಖುಷಿನೇ ನಮ್ ಖುಷಿ ಅಲ್ವಾ. ನನ್ಗೆ ಅದೇ ಖುಷಿ ಆಯ್ತು. ಸೊ ಈಗ ಮನೆಗೆ ಹೊರಟಿದೀವಿ. ಸೊ ಬಸ್ ಹಿಡ್ಕೊಂಡು ಮನೆಗೆ ಹೋಗ್ತೀವಿ. ಓಕೆ, ನನ್ನ ಮಗಳು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾಳೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವಳನ್ನ ಚೆನ್ನಾಗಿ ಬೆಳೆಸಿ. ಸೊ ಈಗಿನ ಬಂದೆ ಫ್ರೆಂಡ್ಸ್. ಬಸ್ ಅಂತೂ ಸಿಕ್ಕಾಬಡೆ ರಶ್ ಇತ್ತು, ಸಾಕಾಗಿ ಹೋಗ್ಬಿಟ್ಟಿದೆ. ಯಪ್ಪ ದೇವ್ರೆ. ಆದರೆ ದರ್ಶನ ಮಾತ್ರ ತುಂಬ ಅಂದ್ರೆ ತುಂಬ ಚೆನ್ನಾಗಾಯಿತು. ರಶ್ ಇತ್ತು, ಆದರೂ ಸಖತ್ತ ದರ್ಶನ ಆಯಿತು. ಯಪ್ಪ ಸಾಕಾಗೋಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.